ಮುಖ್ಯಮಂತ್ರಿ ಇವತ್ತಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಬಂದಿದ್ದಾರೆ, ಬಹಳ ಸಂತೋಷ. ಅದೇ ರೀತಿಯಾಗಿ ಇವತ್ತು ನಮ್ಮ ಚಿಕ್ಕಪೇಟೆ, ಇದು ಹಳೆ ನಮ್ಮ ಪೇಟೆ ಏರಿಯಾ. ಬೆಂಗಳೂರು ಶುರುವಾಗಿದ್ದೇ ಇಲ್ಲಿ. ಎಲ್ಲ ಬೇರೆ ಬೇರೆ ಪೇಟೆಗಳು, ಅಕ್ಕಿಪೇಟೆ, ಬಳೆಪೇಟೆ, ಉಪ್ಪಾರಪೇಟೆ, ಚಿಕ್ಕಪೇಟೆ, ದೊಡ್ಡಪೇಟೆ, ಕುರುಬರಪೇಟೆ, ಸಂತೂಸಪೇಟೆ, ಈ ಥರ ಹಲವಾರು ಪೇಟೆಗಳು ಇಲ್ಲಿ ವ್ಯಾಪಾರ ಅಂದಿನ ಕೆಂಪೇಗೌಡರ ಕಾಲದಲ್ಲಿ ಶುರುವಾದಂಥ ಒಂದು ಹಳೆಯ ಬೆಂಗಳೂರು ಎಲ್ಲಾದರೂ ಇದ್ರೆ ಅದು ಈ ನಮ್ಮ ಕ್ಷೇತ್ರದಲ್ಲಿ ಗಾಂಧಿನಗರ ಮತ್ತು ಚಿಕ್ಕಪೇಟೆಯಲ್ಲಿ ಇರುವಂಥದ್ದು. ಇದನ್ನ ನಾವು ಅಭಿವೃದ್ಧಿಯನ್ನು ಮಾಡ್ತಾ ಇರ್ತೀವಿ, ಆದರೆ ಅದು ಅಭಿವೃದ್ಧಿ ಕಾಣೋದಿಲ್ಲ. ಯಾಕಂದರೆ ಅದು ಅಭಿವೃದ್ಧಿ ಆಗ್ತದೆ ಮತ್ತೆ ಕೆಟ್ಟೋಗುತ್ತೆ, ಮತ್ತೆ ಅದೇ ವ್ಯವಸ್ಥೆ. ಅದಕ್ಕೆ ನಾವು ಇದನ್ನು ಹೊಸದಾಗಿ ಮಾಡಬೇಕು ಅಂತ ನಮ್ಮ ಉಪಮುಖ್ಯಮಂತ್ರಿಗಳು ಆದಂಥ ಡಿ.ಕೆ. ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳಾದ ಮೇಲೆ ನಾವು ಚರ್ಚೆ ಮಾಡಿ ಈ ಕ್ಷೇತ್ರದ ಹೊಸ ಇದಕ್ಕೆ ಒಂದು ಪ್ರಾಯೋಗಿಕವಾಗಿ ಏನಾದರೂ ಒಂದು ಮಾಡಬೇಕು ಅಂತ ಚಿಂತನೆಯನ್ನು ನಡೆಸಿ ಕಳೆದ 2 ವರ್ಷ ಕಾಲ ಈ ಡಿಸೈನನ್ನು ನಾವು ತಯಾರು ಮಾಡಿ ಈಗ ಪ್ರಥಮ ಹಂತದಲ್ಲಿ ಈ 58 ಕೋಟಿ ರೂಪಾಯಿ ವೆಚ್ಚದಲ್ಲಿ ಏನು ಆರ್.ಟಿ. ಸ್ಟ್ರೀಟ್ ಇದೆ, ಆಸ್ಪತ್ರೆ ರಸ್ತೆ, ಕಿಲಾರಿ ರಸ್ತೆ, ಬಿ.ಟಿ. ಸ್ಟ್ರೀಟ್, ಇದು ನಮ್ಮ ಬಳೆಪೇಟೆಯಿಂದ ಬಿ.ವಿ. ಕಾಯಿಂಗ ರೋಡಿಂದ ಅವೆನ್ಯೂ ರೋಡ್ವರೆಗೂ ಈ ಒಂದು ಪೂರ್ತಿ ಪ್ರದೇಶವನ್ನು ಒಂದು ಆಧುನಿಕ ಮಟ್ಟಕ್ಕೆ ತಗೊಂಡು ಬರ್ತಕ್ಕಂಥ ಸಮಗ್ರವಾಗಿ ಅಭಿವೃದ್ಧಿನೇ ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು ಮಾಡ್ತಕ್ಕಂಥದ್ದಕ್ಕೆ ಅನುಮೋದನೆ ಸಿಕ್ಕಿರುವಂಥದ್ದು. ಅದಕ್ಕೆ ಕಾರಣಕರ್ತರು ನಮ್ಮ ಮುಖ್ಯಮಂತ್ರಿಗಳು ಹಾಗೂ ನಮ್ಮ ಉಪಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅಂತ ಹೇಳೋದಕ್ಕೆ ಬಯಸ್ತಾ ಇದ್ದೆ. ಬಹಳ ಒಂದು ವೈಜ್ಞಾನಿಕವಾಗಿ ಎಲ್ಲ ಡಿಸೈನನ್ನು ತಯಾರು ಮಾಡಿ ಇದರಲ್ಲಿ ಎಲ್ಲವನ್ನು ಕೂಡ ಅಳವಡಿಸುವಂಥದ್ದು. ಇದು ರಸ್ತೆ ನಿರ್ಮಾಣ ಆಗೇ ಆಗ್ತದೆ. ಅದರ ಜೊತೆಯಲ್ಲಿ ಅಂಡರ್ಗ್ರೌಂಡ್ ಡ್ರೈನೇಜ್ ಯಾವ ಥರ ಇರಬೇಕು, ಸ್ಟಾಮ್ ವಾಟರ್ ಡ್ರೈನ್, ಮಳೆ ನೀರು ಯಾವ ರೀತಿ ಹೋಗಬೇಕು, ಬೇರೆ ಕೇಬಲ್ಗಳೆಲ್ಲ ಯಾವ ರೀತಿ ಹೋಗಬೇಕು, OFC ಕೇಬಲ್ ಹೇಗೆ ಹೋಗಬೇಕು, ನಮ್ಮ ಸ್ಯಾನಿಟರಿ ಮತ್ತು ವಾಟರ್ ಸಪ್ಲೈ ಲೈನ್ಗಳು ಅದು ಹೊಸದಾಗಿ ಮಾಡ್ತಕ್ಕಂಥದ್ದು, ಬೆಸ್ಕಾಮ್ ಲೈನ್ಗಳು, ಎಲೆಕ್ಟ್ರಿಕಲ್ ಲೈನು, ಡಕ್ಟ್ಸು, ಕೇಬಲ್ಗಳು ಎಲ್ಲವನ್ನು ಕೂಡ ಅಳವಡಿಸಿ ಮತ್ತು ಈ ಪ್ರದೇಶದಲ್ಲಿ ನಾವು ಗೇಲ್ ಕಂಪನಿ ಜೊತೆನೂ ಕೂಡ ಮಾತನಾಡಿದ್ದೀವಿ ಸರ್. ಗ್ಯಾಸ್ ಲೈನ್ಗಳನ್ನು ಕೂಡ ಇದರಲ್ಲಿ ಸೇರಿಸ್ತಕ್ಕಂಥದ್ದಕ್ಕೆ ನಾವು ತಗೊಂಡಿದ್ದೀವಿ. ಈ ಒಂದು ಏರಿಯಾಗೆ ನೇರವಾಗಿ ಪೈಪ್ ಲೈನ್ ಮುಖಾಂತರ ಗ್ಯಾಸು ಮನೆಗಳಿಗೆ ಹೋಗ್ತಕ್ಕಂಥದ್ದು. ಮತ್ತು ಅದ್ರ ಜೊತೆಯಲ್ಲಿ ಇನ್ನೊಂದು ಏನಂತ ಹೇಳಿದ್ರೆ, ಹಿಂದೆ ಎಲ್ಲ ತಾವು ನೋಡ್ತಾ ಇದ್ರಿ ಫೈರ್ ಹೈಡ್ರೆಂಟ್ಗಳು ಇರ್ತಾ ಇತ್ತು. ಅಂದರೆ ಬೆಂಕಿ ಅವಘಡ ಆದಾಗ ಆ ಹೈಡ್ರೆಂಟಿಂದ ಹೋಸ್ ಪೈಪ್ ತಗೊಂಡು ಆ ಬೆಂಕಿಯನ್ನು ಅದನ್ನು ನಿಲ್ಲಿಸುವಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು ಮಾಡ್ತಾಯಿದ್ರು. ಈಗ ಅದೇ ರೀತಿಯಾಗಿ ಏನು ಹಿಂದಿನ ಕಾಲದಲ್ಲಿ ಇದ್ದಂಥ ಒಂದು ವ್ಯವಸ್ಥೆ ಮತ್ತೊಮ್ಮೆ ತಗೊಂಬರ್ತಕ್ಕಂಥದ್ದಕ್ಕೆ ಈ ಭಾಗದಲ್ಲಿ ಆ ಫೈರ್ ಹೈಡ್ರೆಂಟಿನ ಪೈಪ್ಲೈನ್ಗಳನ್ನು ಕೂಡ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಇದರಲ್ಲಿ ನಾವು ಸೇರಿಸ್ಕೊಳ್ಳೋದಕ್ಕೆ ನಾವು ಮಾಡ್ತಾ ಇದ್ದೇವೆ. ಅಂದರೆ ಯಾಕಂದರೆ ಇಲ್ಲಿ ದೊಡ್ಡ ಫೈರ್ ಏನಾದರೂ ಅವಘಡ ಆದಾಗ ಗಾಡಿಗಳು ಬರೋಕ್ಕಾಗಲ್ಲ ಒಳಗಡೆ. ಆವಾಗ ನೀರಿನ ಅವಶ್ಯಕತೆ ನಮಗೆ ಬೇಕಾಗ ಅದನ್ನು ಶಮನ ಮಾಡಬೇಕಾದ್ರೆ ಈ ಥರದ ವ್ಯವಸ್ಥೆ ತೊಗೊಂಬರಬೇಕು ಅಂತೇಳಿ. ಅಂದರೆ ಇವತ್ತು ನೀವು ಫೋಟೋಗಳು ನೋಡಿದ್ದೀರಾ, ಈಗಾಗಲೇ ನಿಮ್ಗೆ ತೋರಿಸಿದ್ದಾರೆ. ಎಷ್ಟು ಇದಕ್ಕೆ ಸುಲಭವಾದ ಕೆಲಸ ಅಲ್ಲ. ಆದರೆ ಇವತ್ತು ನಮ್ಮ ಸರ್ಕಾರ, ನಮ್ಮ ಕಾಂಗ್ರೆಸ್ಸಿನ ಸರ್ಕಾರ ಇವತ್ತು ಬೆಂಗಳೂರಿನ ಅಭಿವೃದ್ಧಿಯಲ್ಲಿ ನಾನಾ ರೀತಿಯ ಕೆಲಸ ಕಾರ್ಯಗಳನ್ನು ತಗೊಳ್ತಕ್ಕಂಥದ್ದು ನಾವು ಮಾಡಿದ್ದೇವೆ. ನಾನು ಎಲ್ಲವನ್ನು ಈಗ ಹೇಳೋಕ್ಕೆ ಹೋಗಲ್ಲ, ಯಾಕಂದರೆ ಅದನ್ನು ಮುಖ್ಯಮಂತ್ರಿಯವರು ಮತ್ತು DCM ಹೇಳ್ತಾರೆ. ಆದರೆ ಅದು ಪೆರಿಫೆರಲ್ ರಿಂಗ್ ರೋಡ್ ಇರ್ಬೋದು, ಟನಲ್ ರೋಡ್ ಇರ್ಬೋದು, ಬೇರೆ ಬೇರೆ ಮೆಟ್ರೋ ಯೋಜನೆ ಇರ್ಬೋದು, ಹೊಸ ಯೋಜನೆಗಳು ಮತ್ತು ಜನರಿಗೆ ಅನುಕೂಲ ಆಗ್ತಕ್ಕಂಥ ಕಾನೂನುಗಳು ಎಲ್ಲವನ್ನು ಕೂಡ ತೊಗೊಂಡು ಬರ್ತಕ್ಕಂಥ ಕೆಲಸವನ್ನು ಇವತ್ತು ನಮ್ಮ ಸರ್ಕಾರ ಮಾಡ್ತಾ ಇದೆ. ನಮ್ಮನ್ನು ಟೀಕೆ ಮಾಡೋರು ಇದ್ದಾರೆ. ಬೆಂಗಳೂರಿನಲ್ಲಿ ಈ ಥರದ ಒಂದು ಯೋಜನೆಗಳು ಅವರ ಅವಧಿಯಲ್ಲಿ ಅವರ ಸರ್ಕಾರಗಳಿಗಿದ್ದಾಗ ಯಾವುದು ಒಂದು ಕೆಲಸವನ್ನು ಈ ಥರ ತೋರಿಸೋದಕ್ಕೆ ಸಾಧ್ಯ ಆಗಲ್ಲ. ನಮ್ಮ ವಿರೋಧ ಪಕ್ಷದವರು ಇವತ್ತು ನಮ್ಮನ್ನು ಟೀಕೆ ಮಾಡ್ತಾ ಇದ್ದಾರೆ. ಅವ್ರ ಕಾಲದಲ್ಲಿ ಏನು ಮಾಡಿದ್ರು? ಏನಾದರೂ ಒಂದು ಕಲ್ಪನೆ ಮಾಡಿದ್ರ? ಏನಾದರೂ ಒಂದು ಯೋಚನೆ ಮಾಡಿದ್ರ? ಏನಾದರೂ ಬೆಂಗಳೂರನ್ನು ಪರಿವರ್ತನೆ ಮಾಡ್ತಕ್ಕಂಥದ್ದಕ್ಕೆ ಏನಾದರೂ ಒಂದು ವೈಜ್ಞಾನಿಕವಾದ ಚಿಂತನೆ ಮಾಡಿದ್ರು? ಅವರು ಯಾವುದೂ ಮಾಡಲಿಲ್ಲ. ಇವತ್ತು ಗ್ರೇಟರ್ ಬೆಂಗಳೂರು ಅಥಾರಿಟಿಯನ್ನು ನಾವು ಮಾಡಿದ್ದೇವೆ. ಬೆಂಗಳೂರಿನಲ್ಲಿ 5 ನಗರ ಪಾಲಿಕೆಗಳು ಮಾಡಿದ್ದೇವೆ. ಬೆಂಗಳೂರಿನ ಆಡಳಿತ ವ್ಯವಸ್ಥೆಯನ್ನು ಸುಧಾರಣೆ ತಗೊಂಡ್ಬರತಕ್ಕೆ ನಾವು ಹೆಜ್ಜೆ ಇಟ್ಟಿದ್ದೇವೆ. ಬೆಂಗಳೂರಿಗೆ ಹೊಸ ಯೋಜನೆಗಳನ್ನು ತಗೊಂಡ್ಬರ್ತಕ್ಕಂಥದ್ದಕ್ಕೆ ಸಾವಿರಾರು ಕೋಟಿ ರೂಪಾಯಿ ಅನುದಾನವನ್ನು ಇವತ್ತು ಮುಖ್ಯಮಂತ್ರಿಯವರು ನಮ್ಮ ನಗರಕ್ಕೆ ಕೊಡ್ತಾ ಇದ್ದಾರೆ. ಇಷ್ಟು ಕಮಿಟ್ಮೆಂಟ್ ಇದೆ. ಇಲ್ಲಿ ಜನ ಹೆಚ್ಚಿರುವಂಥ ಪ್ರದೇಶ, ಸುಲಭ ಅಲ್ಲ. ಆದರೆ ಅದನ್ನು ಮಾಡ್ತಕ್ಕಂಥದ್ದು ನನಗೆ ವಿಶ್ವಾಸ ಇದೆ. ಮುಂದಿನ 2 ವರ್ಷ ಏನು ಕಾಮಗಾರಿಗಳು ನಾವು ತಗೊಂಡಿದ್ದೇವೆ ಇದೆಲ್ಲ ಪೂರೈಸಿದ ನಂತರ ಈ ಬೆಂಗಳೂರಿನ ಚಿತ್ರಣವನ್ನೇ ಬದಲಾವಣೆ ಆಗ್ತದೆ. ಇವತ್ತು ಇಡೀ ರಾಷ್ಟ್ರದಲ್ಲಿ ಅತಿ ಹೆಚ್ಚು ಬಂಡವಾಳ ಹೂಡಿಕೆ ಆಗ್ತಾ ಇರತಕ್ಕಂಥ